ತಾರತಮ್ಯ ಅಸಮಾನತೆ ನಮ್ಮಲ್ಲಿರುವ ಜಾತೀಯತೆಯಿಂದ ಬಂದಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ನಾನು ವಿದ್ಯಾವಂತನಾಗಿದ್ದರೆ ಇಲ್ಲಿ ನಿಂತು ಸಿಎಂ ಆಗಿ ಮಾತನಾಡೋಕೆ ಆಗ್ತಿತ್ತಾ ಅಂತ ತಮ್ಮ ಬಾಲ್ಯದ ದಿನಗಳನ್ನ ಮೆಲುಕು ಹಾಕಿದ್ದಾರೆ. ನಮ್ಮಪ್ಪ ವೀರ ಮಕ್ಕಳ ಕುಣಿತಕ್ಕೆ ಸೇರಿಸಿದ್ರು, ಅದು ಬಿಟ್ಟ ಮೇಲೆ ಎಮ್ಮೆ ಮೇಯಿಸಲು ಹೋದೆ, ಶಾಲೆಗೆ ಸೇರಿಸುವಂತೆ ಮೇಷ್ಟ್ರು ಬಂದು ಕೇಳಿದ ಬಳಿಕ ನನ್ನ ಶಾಲೆಗೆ ಕಳಿಸಿದ್ರು ಅಂತ ಹೇಳಿದ್ದಾರೆ. ಒಂದು ವೇಳೆ ವಿದ್ಯಾವಂತನಾಗದೆ ಹೋಗಿದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಯ್ತಿತ್ತ, ಮುಖ್ಯಮಂತ್ರಿ ಆಗಕ್ಕಾಯ್ತಿತ್ತ? ನಮ್ಮಪ್ಪ ಏನ್ ಮಾಡಿದ ಎಷ್ಟು ಜನ ಗೊತ್ತಿದೆ ಅನ್ನೋದು ಗೊತ್ತಿಲ್ಲ. ನಮ್ಮಪ್ಪ ನನಗೆ ವೀರ ಮಕ್ಕಳು ಕುಣಿತಕ್ಕೆ ಸೇರಿಸ್ಬಿಟ್ಟಿದ್ದ. ನಾನು ಆ 2 ವರ್ಷಗಳು ವೀರ ಮಕ್ಕಳು ಕುಣಿತ ಕಲ್ತ್ಕೊಂಡು ಡ್ಯಾನ್ಸ್ ಮಾಡೋದು, ಅದು ಕಲ್ತ್ಕೊಂಡು ಅಕ್ಷರಾಭ್ಯಾಸ ಮಾಡಿದ್ದೆ. ಆಮೇಲೆ ಬಿಟ್ಟೋಯ್ತು ಅದು 2 ವರ್ಷಕ್ಕೆ ನಿಲ್ಲಿಸ್ಬಿಟ್ಟ ಅವನು. ಆಮೇಲೆ ನಾನು ಊರಿನಲ್ಲಿ ಎಮ್ಮೆ ಮೇಯಿಸಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದೆ. ಎಮ್ಮೆಗಳು ಮೇಯಿಸೋದು ನಮ್ಮ ಊರಿನಲ್ಲಿ, ನಮ್ಮ ಮನೆಯಲ್ಲಿ ಎಮ್ಮೆಗಳಿದ್ದು, ಆ ಎಮ್ಮೆ ಮೇಯಿಸ್ಕೊಂಡು ಇರ್ತಿದ್ದೆ. ರಾಜಪ್ಪನ ಮೇಷ್ಟ್ರು ಬಂದರು. ರಾಜಪ್ಪ ಅಂತ ನಮ್ಮ ಊರಿಗೆ ಹೆಡ್ ಮಾಸ್ಟರ್ ಬಂದಿದ್ರು. ನಾನು 1ರಿಂದ 4ನೇ ತರಗತಿವರೆಗೂ ಓದಲಿಲ್ಲ. ನೇರವಾಗಿ 5ನೇ ತರಗತಿಗೆ ಸೇರ್ಕೊಂಡ್ಬಿಟ್ಟೆ. ಕನ್ನಡ ಚೆನ್ನಾಗಿ ಗೊತ್ತಿದ್ದರಿಂದ ಆ 2 ವರ್ಷದಲ್ಲಿ ನನಗೆ ಬರಡ್ನಲ್ಲಿ ಅಕ್ಷರ ಕಲಿಸಿದ್ರು. ಬರಡಿನ ಮೇಲೆ ವೀರ ಮಕ್ಕಳು ಕುಣಿತ ಕಲಿತಿದ್ದಿಲ್ಲ, ಆಗ ಬರಡಿನಲ್ಲಿ ಅಕ್ಷರಾಭ್ಯಾಸ ಮಾಡ್ತಿದ್ರು. ಸೊ ಹಾಗಾಗಿ ನಾನು ಕನ್ನಡ ಚೆನ್ನಾಗಿ ಓದೋದು, ಬರೆಯೋದು, ಲೆಕ್ಕ ಮಾಡೋದು, ಕೂಡೋದು, ಕಳಿಯೋದು, ಗುಣಾಕಾರ, ಭಾಗಾಕಾರ ಅವೆಲ್ಲ ಕಲ್ತ್ಕೊಳ್ತಿದ್ದೆ. ಸಿಎಂ ಸಿದ್ದರಾಮಯ್ಯರನ್ನ ಇಕ್ಕಟ್ಟಿಗೆ ಸಿಲುಕಿಸಿರುವ ಮುಡಾ ಸೈಟ್ ಹಗರಣ ಸಂಬಂಧ ಆರ್ಟಿಐ ಕಾರ್ಯಕರ್ತ ಗಂಗರಾಜುಗೆ ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಸತತ 8 ಗಂಟೆ ಕಾಲ ಗಂಗರಾಜುಗೆ ಅಧಿಕಾರಿಗಳು ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ಮತ್ತೆ ಮುಂದಿನ ವಾರ ವಿಚಾರಣೆಗೆ ಹಾಜರಾಗುವಂತೆ ಇಡಿ ಸೂಚನೆಯನ್ನ ಕೊಟ್ಟಿದೆ. ಕೊಲೆ ಆರೋಪ ಹೊತ್ತಿರೋ ದರ್ಶನ್ ಸೇರಿ 6 ಆರೋಪಿಗಳ ಜಾಮೀನು ಭವಿಷ್ಯ ಇಂದು ನಿರ್ಧಾರವಾಗಲಿದೆ. ಬೇಲ್ ಸಿಗತ್ತಾ ಅಥವಾ ಜೈಲೇ ಮುಂದುವರಿಯುತ್ತಾ ಇಂದು ಗೊತ್ತಾಗಲಿದೆ. ಮೆಡಿಕಲ್ ಬೇಲ್ ಮೇಲೆ ಹೋಗಿರುವ ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನಿಗಾಗಿ ಓದಾಡ್ತಾ ಇದ್ದಾನೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಎಸ್ಪಿಪಿ ಪ್ಲಾನ್ ಮಾಡಿದ್ದಾರೆ. ಪಂಚಮಸಾಲಿ ಮೀಸಲಾತಿ ಹೋರಾಟದ ಕಿಚ್ಚು ತಣಿದಿಲ್ಲ. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಡಿಸೆಂಬರ್ 10ರಂದು ಮೀಸಲಾತಿಗೆ ಆಗ್ರಹಿಸಿ ವಕೀಲರ ಪರಿಷತ್ ನೇತೃತ್ವದಲ್ಲಿ ರೈತರಿಂದ ಬೃಹತ್ ಟ್ರ್ಯಾಕ್ಟರ್ ರ್ಯಾಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಬಸವಜಯ ಮೃತ್ಯುಂಜಯ ಶ್ರೀಗಳು ಹೇಳಿದ್ದಾರೆ. ಇನ್ನು ಹಾವೇರಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜದ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹೋರಾಟ ನಡೆದಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಿಂದ ಸ್ಪಂದನೆ ಸಿಗದ ಪರಿಣಾಮ ಈ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳಿದ್ದಾರೆ. ನೋಡಿ, 10ನೇ ತಾರೀಕು ಜನರ ತಾಳ್ಮೆ ಕೆಟ್ಬಿಟ್ಟೈತಿ. ಅವತ್ತು ಅವ್ರು ಏನು ಮಾಡ್ತಾರೆ ಗೊತ್ತು, ನಾನು ಮಾತ್ರ ಶಾಂತಿಯಿಂದ ಮಾಡಿ ಅಂತ ಹೇಳ್ತೀನಿ. ಅವತ್ತು ಜನ ಕ್ರಾಂತಿ ಮಾಡ್ತಾರೋ ಅದು ಜೈಲು ಬರೋ ಚೌಳು ಮಾಡ್ತಾರೋ ಗೊತ್ತಿಲ್ಲ. ಜನರು ಅಂತೂ ತಾಳ್ಮೆ ಕೆಟ್ಟೈತಿ. ಈ ಸರ್ಕಾರ ಏನು ನಿರ್ಲಕ್ಷ್ಯ ಮಾಡಿದೆಯಲ್ಲ, ಹಿಂದಿನ ಸರ್ಕಾರ ಕೊನೆ ಪಕ್ಷ ನಾವಿದ್ದಲ್ಲಿ ಬಂದು ಮಾತುಕತೆ ಮಾಡ್ತಿತ್ತು, ಸ್ಪಂದಿಸ್ತಿದ್ರು, ನಮ್ಮ ಹೋರಾಟಕ್ಕೊಂದು ಘನತೆ ಗೌರವ ಬರ್ತಿತ್ತು. ಇವರು ಏನು ನಮ್ಮನ್ನು ಎಲ್ಲೇ ಒಂದು ಕಡೆ ಅಷ್ಟೊಂದು ಎಷ್ಟು ಮಟ್ಟಿಗೆ ಸ್ಪಂದನೆ ಮಾಡಿರೋಂಥ ನೋವು ನಮ್ಮ ಜನರಿಗಿದೆ. ಅದನ್ನು ನಾಳೆ ಜನ ಅದನ್ನು ಹೆಂಗೆ ಪ್ರೀತಿಯಿಂದ ಮಾತಾಡ್ತಾರೋ ಅಥವಾ ಉಗ್ರವ ಮಾತಾಡ್ತಾರೋ ಗೊತ್ತಿಲ್ಲ. ನಾನು ಮತ್ತು ಲಿಂಗಾಯತ್ ಪಂಚಮಸಾಲಿ ಮೀಸಲಾತಿ ಹೋರಾಟದ ಮುಂದಾಳತ್ವವನ್ನು ನಮ್ಮ ಜನಾಂಗದ ವಕೀಲರು ವಹಿಸ್ತಾರೆ. ಅವ್ರ ಹಿಂದ್ಗಡೆ ನಮ್ಮ ಸಮಾಜದ ರೈತರು ಇರ್ತಾರೆ, ಅವ್ರ ಹಿಂದ್ಗಡೆ ಟ್ಯಾಕ್ಟ್ ಇಡ್ತಾರೆ. ನಾವೆಲ್ಲ ಕುಡ್ಕೊಂಡು ಹೋರಾಟ ಮಾಡ್ತೀವಿ. ನಮ್ಮ ರಾಜಕಾರಣಿಗಳು ಅಧಿವೇಶನದಲ್ಲಿ ಮಾತಾಡಲಿ ಅಂತ ಹೇಳಕ್ಕೆ ಇಚ್ಛೆಪಡ್ತಾರೆ. ಅಧಿವೇಶನ ಮಾತಾಡಲಿ, ಅವರು ಮಾಜಿಗಳು ಬರಲಿ, ಆರುಗಳು ಅಧಿವೇಶನ ಮಾತಾಡಿ, ಅವರೆಲ್ಲ ಅಲ್ಲಿ ಮಾತಾಡಕ್ಕೆ ಕೇಳೋಣ ಅವರಿಗೆ. ನೀವು ಅಧಿವೇಶನ ಹೊರಗಡೆ ಹೋರಾಟ ಮಾಡ್ತೀವಿ. ಒಳಗಡೆ ಕಳಸದ ಜೋಗಿ ಕುಂಬ್ರಿಯಲ್ಲಿ ತೋಟದಲ್ಲಿ ಕೆಲಸಕ್ಕೆ ಹೋಗಿದ್ದಾಗ ಹೆಬ್ಬಾವು ಕಾಣಿಸಿಕೊಂಡಿದೆ. ಹೀಗಾಗಿ ಕಾರ್ಮಿಕರಲ್ಲಿ ಆತಂಕ ಶುರುವಾಗಿದ್ದು ಅರಣ್ಯಾಧಿಕಾರಿಗಳಿಗೆ ವಿಷಯ ತಿಳಿಸಿದ್ದಾರೆ. ನಂತರ ಅರಣ್ಯಾಧಿಕಾರಿಗಳು ಹಾಗೂ ಶೌರ್ಯ ವಿಪತ್ತು ನಿರ್ವಹಣಾ ಘಟಕದಿಂದ ಹೆಬ್ಬಾವನ್ನ ಸೆರೆ ಹಿಡಿಯಲಾಗಿದೆ. ಸೆರೆ ಹಿಡಿದ ಹೆಬ್ಬಾವನ್ನ ಸುರಕ್ಷಿತ ಕಾಡಿಗೆ ಬಿಡಲಾಗಿದೆ. ಬಾಯಿ ಹುಷಾರ್ ಕಣ್ರಿ, ಪ್ರವೀಣ್ ಗೌಡ್ರಿ ಕಟ್ರಿ ಚೀಲ ಕೈ ಒಂದು ಅಮ್ಮ ದೇವ, ಅದ ನೀವು ಮೂತಿ ಬಿಡಬೇಡಿ, ಸುಮ್ಮನಿರಿ. ಫೋಟೋವನ್ನು ಬಿಡ ನೋಡಿ. ಅಣ್ಣ ಇದು ಹಾಕಿ ಬಿಡಿ ಬಿಡಿ ಬಿಡಿ. ಬಾಯಿ ಹುಷಾರ್ ಕಣ್ರಿ, ಪ್ರವೀಣ್ ಗೌಡ್ರಿ
ಕಟ್ರಿ ಚೀಲಕಾಯಿ ಒಂದು ಅಮ್ಮ ದೇವ ಅಲ್ಲ ನೀವು ಮೂತಿ ಬಿಡಬೇಡಿ ಸುಮ್ಮನಿರಿ ಫೋಟೋವನ್ನು ಬಿಡ. ಮೈಸೂರಿನಲ್ಲಿ ಡಿವೈಡರ್ ಡಿಕ್ಕಿಯಾಗಿ ಬಸ್ ಪಲ್ಟಿಯಾದ ಕೇಸ್ನ ಗಾಯಾಳುಗಳನ್ನು ಶಾಸಕ ತನ್ವೀರ್ ಸೇಠ್ ಭೇಟಿ ಮಾಡಿದ್ದಾರೆ. ಗಾಯಾಳು ವಿದ್ಯಾರ್ಥಿಗಳು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಈ ಹಿನ್ನೆಲೆ ಶಾಸಕ ತನ್ವೀರ್ ಸೇಠ್ ಆಸ್ಪತ್ರೆಗೆ ಭೇಟಿಯನ್ನ ನೀಡಿ ಚಿಕಿತ್ಸೆಯನ್ನು ಪಡಿತಾ ಇರುವ ವಿದ್ಯಾರ್ಥಿಗಳ ಆರೋಗ್ಯ ವಿಚಾರಣೆ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳ ಚಿಕಿತ್ಸಾ ವೆಚ್ಚ ಭರಿಸುವ ಭರವಸೆಯನ್ನು ಕೂಡ ನೀಡಿದ್ದಾರೆ. ಬಾಗಲಕೋಟೆಯ ಬನಹಟ್ಟಿಯಲ್ಲಿ ಕೆಎಚ್ಡಿಎಸಿ ನೇಕಾರರು ಕೈಗೊಂಡ ಅನಿರ್ದಿಷ್ಟಾವಧಿ ಮುಷ್ಕರವು 8ನೇ ದಿನವನ್ನ ಪೂರೈಸಿದೆ. ನೇಕಾರರು ಭಾಂಗಿ ವೃತ್ತದ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟಿಸಿದ್ರು. ರಸ್ತೆಯಲ್ಲಿಯೇ ಜಂತರದ ಮೂಲಕ ನೂಲು ಸುತ್ತಿ ಅಲ್ಲಿಯೇ ಉಪಹಾರವನ್ನ ಸೇವಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವೇಳೆ ಬೈಕ್ ಸವಾರರು ಸೇರಿದಂತೆ ವಾಹನ ಸವಾರರಿಗೆ ಸ್ವಲ್ಪ ಸಮಸ್ಯೆಯುಂಟಾಯಿತು. 8 ದಿನಗಳಾದರೂ ಕೂಡ ಯಾವ ಜನಪ್ರತಿನಿಧಿ ಬಾರದ ಹಿನ್ನೆಲೆ ಮುಂದೆ ಪ್ರಮುಖ ರಸ್ತೆಗಳನ್ನು ಬಂದ್ ಮಾಡೋದಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ತಿಳಿಸಿ ಬನಹಟ್ಟಿಯಲ್ಲಿ ನಾವು ಅನಿರ್ದಿಷ್ಟಾವಧಿ ಧರಣಿಯಲ್ಲಿ 8ನೇ ದಿನ ಕುಂತರೂ ಸಹಿತ ಯಾವುದೇ ರಾಜಕೀಯ ಜನಪ್ರತಿನಿಧಿಗಳಿರ್ಬೋದು, ನಮ್ಮ ಬಾಜುಕಿಲೆ ಶಾಸಕರಿದ್ದರೂ ಸಹಿತ ಅವರು ಇನ್ನೂ ಕೂಡ ಇಲ್ಲಿ ಬಂದು ಭೇಟಿಯನ್ನು ಕೊಡದೇ ಇರುವುದು, ಆಮೇಲೆ ಏನು ನೂರಾರು ಕೋಟಿ ರೂಪಾಯಿಗಳ ಅವ್ಯವಹಾರ ಆಗೈತಿ ಅದರ ಪ್ರಶ್ನೆಯನ್ನು ನಾವು ಮಾಡಿದರೆ ಇವರು ಯಾರೂ ಕೂಡ ಸ್ಪಂದನೆ ಮಾಡದೆ ಅಲ್ಲಿ ತಮ್ಮ ಸ್ವಂತಿಕೆಯನ್ನ ತೋರಿ ನೇಕಾರರನ್ನ ಬೀದಿಯ ಮೇಲೆ ಕೂಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ಯಾರ. ನಾವು ಇವತ್ತು ಇಲ್ಲೇನು ಬೀದಿ ಮೇಲೆ ಕುಂತು ಉಪಹಾರ ಮಾಡೋದ್ರ ಮೂಲಕ ಧರಣಿಯನ್ನು ಮಾಡಕತ್ತೀವಿ. ಇವತ್ತು ಈ ರಸ್ತೆಯನ್ನು ಬಂದ್ ಮಾಡಿವಿ, ನಾಳೆ ಇನ್ನು ಮುಂದಿನ ರಸ್ತೆ. ಹಾವೇರಿಯಲ್ಲಿ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಹಾಕ್ತಾ ಇದ್ದ ಖದೀಮನನ್ನ ಹಿಡಿದು ಗ್ರಾಮಸ್ಥರು ಬೆಂಡೆತ್ತಿದ್ದಾರೆ. ಸಂಗೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅನ್ನಭಾಗ್ಯ ಅಕ್ಕಿಯಲ್ಲಿ ಪ್ರತಿ ತಿಂಗಳು 2-3 ಕೆಜಿ ಅಕ್ಕಿ ತೂಕದಲ್ಲಿ ಮೋಸ ಮಾಡ್ತಾ ಇದ್ದ ನ್ಯಾಯಬೆಲೆ ಅಂಗಡಿ ಮ್ಯಾನೇಜರ್ ರವಿಗೆ ಸ್ಥಳೀಯರು ಥಳಿಸಿದ್ದಾರೆ. ನಂತರ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಎಲೆಕ್ಟ್ರಾನಿಕ್ ಮಾಪಕದಲ್ಲಿ 20 ಕೆಜಿಗೆ 3 ಕೆಜಿ ಕಡಿಮೆ ತೂಕ ತೋರಿಸಿ ಯಾಮಾರಿಸ್ತಾ ಇದ್ದ. ಇದನ್ನ ಗಮನಿಸಿದ ಗ್ರಾಮಸ್ಥರು ಮ್ಯಾನೇಜರ್ ರವಿಯನ್ನ ಹಿಡಿದು ತಳ್ಳಾಡಿದ್ದಾರೆ. ನಂತರ ಸ್ಥಳಕ್ಕೆ ಹಾವೇರಿ ಗ್ರಾಮೀಣ ಪೊಲೀಸರು ಭೇಟಿಯನ್ನ ನೀಡಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ. ಇಡೀ ದಾವಣಗೆರೆ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ 10 ವರ್ಷದ ಹಳೆ ಕೊಲೆ ಕೇಸ್ಗೆ ಇದೀಗ ಶಿಕ್ಷೆ ಪ್ರಕಟವಾಗಿದೆ. ಆರೋಪಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆಯ ಆದೇಶವನ್ನ ಹೊರಡಿಸಿದೆ. 10 ವರ್ಷಗಳ ಹಿಂದೆ ಅಂದ್ರೆ ಅಕ್ಟೋಬರ್ 15, 2014ರಲ್ಲಿ ಶೈಲಜಾ ಅನ್ನೋ ಉಪನ್ಯಾಸಕಿಯನ್ನ ಭೀಕರವಾಗಿ ಕೊಲೆ ಮಾಡಿದ್ರು. ಪತ್ನಿಗೆ ಅನಸ್ತೇಷಿಯಾ ಔಷಧವನ್ನ ನೀಡಿ ಉಸಿರುಗಟ್ಟಿಸಿ ಮಹದೇವ ಅನ್ನೋ ವ್ಯಕ್ತಿ ಕೊಲೆ ಮಾಡಿದ್ದ. ದಾವಣಗೆರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಆರೋಪಿಗೆ 1 ಲಕ್ಷ ರೂಪಾಯಿ ದಂಡ ಹಾಗೂ ಜೀವಾವಧಿ ಶಿಕ್ಷೆಯನ್ನ ಪ್ರಕಟ ಮಾಡಿದೆ.